ಇಟ್ಟೊತ್ತು ಬಾಯಿ ಬಡ್ಕೋತಾ ಇದ್ರಿ, ಈಗ ಯಾಕೆ ಸುಮ್ಮನೆ ನಿಂತಿದ್ದೀರಿ? ಅಕ್ಕಯ್ಯ ನಾವ್ ಹೇಳಿದ್ದೀಟ ಅಕ್ಕಯ್ಯ. ಇಟ್ಟುವಾಗ್ಲೂ ನಂಜೇಗೌಡ ಈ ಅಟ್ಟಿನ ಸಾರಾ ಎಗಡಿ ಮಾಡ್ಕೊಂಡ್ಬಿಟ್ಟಿದ್ದ. ನೀ ಹೇಳೋದು ದಿಟ್ಟವಾಗೆ ಇದ್ದಿದ್ರೆ ಮನೆ ಗಬ್ಬಾಗಿರ್ಬೇಕಿತ್ತು. ಎಲ್ಲ ಅಚ್ಚುಕಟ್ಟಾಗೆ ಐತಲ್ಲ. ಅದಕ್ಕೆ ನಮಗೂ ಅದೇ ಗೊತ್ತಾಗ್ತಿಲ್ಲ. ನನ್ನ ಗಂಡನ ಮೇಲೆ ಸುಮ್ನೆ ಯಾಕೆ ಆಪಾದನೆ ಹೊರಿಸ್ತೀರಾ? ಯವ್ವ ಪುಣ್ಯಾತ್ಗಿತ್ತಿ, ನಿನ್ ಗಂಡ ಎಂತವನು ಅಂತ ಇಡೀ ಊರಿಗೆ ಗೊತ್ತೈತೆ. ನೀನು ಸುಮ್ನೆ ಅವನ್ ಪರ ವಹಿಸ್ಕೊಂಡು ಮಾತಾಡ್ಬೇಡ ಕಣವ. ತಪ್ಪು ಮಾಡಿಲ್ದಿರೋ ಗಂಡಂಗೆ ಸುಮ್ನೆ ಬೈದ್ರೆ ನಾನು ಮಾತಾಡದೆ ಸುಮ್ಮಿರಕ್ಕಾಗತ್ತಾ? ನಾವು ತಪ್ಪಿಲ್ದೆ ಮಾತಾಡೋ ಜನ ಅಲ್ಲ. ನಂಜೇಗೌಡನ ಮೇಲೆ ನಮ್ಗೇನಾದ್ರೂ ಹೊಟ್ಟೆ ಉರಿ ಇದೆಯಾ? ಇಲ್ದಿದ್ದೆಲ್ಲ ಹೇಳೋಕೆ ಒಂಚೂರು ಯಾವ ಮಾರಿದ್ರು ನನ್ ಗಂಡನ್ ಪಿರಾಣ ಹೋಗ್ಬಿಡ್ತಿತ್ತು ಗೊತ್ತಾ? ಸಾಕ್ ನಿಲ್ಸಿ. ಸಾಕಾಗಿ ಹೊರಗಡೆಯಿಂದ ಬಂದ್ರೆ ಏನೋ ಒಂದ್ ಹೇಳಿ ಕೋಪ ಬರ್ಸ್ತೀರಾ. ಸುಮ್ಕೆ ಹೋಗಿ ಕ್ಯಾಮೆರಾ ನೋಡ್ಕೊಳ್ಳಿ. ಏನಕ್ಕಯ್ಯ ಇದು? ನನ್ನ ಮಾತು ನಂಬಕ್ಕಿಲ್ವಾ? ನಿನ್ ಮಾತು ನಂಬೋ ತರ ಇದ್ರೆ ಖಂಡಿತ ನಂಬ್ತೀನಿ. ನನ್ ಮಗ ಕುಡಿಬೋದು, ಸುಳ್ಳು ಹೇಳ್ಬೋದು. ಹಂಗಂತ ಜನನ ಅಟ್ಟಿಯಾಗಿ ಕರ್ಕೊಂಡ್ ಬಂದು ಕುಡಿಯೋಷ್ಟು ಧೈರ್ಯ ಅವನಿಗಿಲ್ಲ. ಅಕ್ಕಯ್ಯ ನಿನ್ಗೆ ನನ್ ಮಾತ್ ಮ್ಯಾಗೆ ನಂಬಿಕೆ ಇಲ್ಲ ಅಂದ್ರೆ ಬೇಡ ಬಿಡು. ಇದೆಲ್ಲ ನಡಿಬೇಕಾದ್ರೆ ಚೆನ್ನವ ಅಲ್ಲೇ ಇದ್ಲು, ಅವಳೇ ಬಂದ್ಲು, ಅವಳ ಕೇಳು. ಚೆನ್ನವ ಬಾಯ್ಲಿ. ಏನ್ರವ, ನಂಜೇಗೌಡ ಜನನ್ ಕರ್ಕೊಂಡ್ ಬಂದು ಅಟ್ಟಿಯಾಗಿ ಕುಡುದ್ನಾ? ಯಾರವ ನಿಮ್ಗೆ ಹೇಳಿದ್ದು? ಕೇಳಿದಕ್ ಮಾತ್ರ ಉತ್ತರ ಕೊಡು. ಇಲ್ಲ ಮನೆಯಾಗೆ ಯಾರು ಬಂದಿಲ್ಲ ಕಣವ. ದಿಟ್ವಾ? ದಿಟ ಏನೋ ದಿಟವೇ. ನಂಜೇಗೌಡರು ಅವ್ರ ಕೋಣೆಯಾಗೆ ಹೊರ ಮಾಡ್ಕೊಂಡು ಮಲಗಿದ್ದಾರೆ. ಅಲ್ಲೇ ಇದೇನವ ಚೆನ್ನವ, ನೀನಿಂತ ಆಟ ಆಡ್ತೀಯ ಅಂತ ನಾನು ಅನ್ಕೊತಿರ್ಲಿಲ್ಲ ಬಿಡು. ಸಾಕ್ ಸುಮ್ನೆ ಇರು ರಾಮೇಗೌಡ. ಅವ್ರು ಯಾಕೋ ಸುಳ್ಳು ಹೇಳ್ತಾರೆ? ಅಂದ್ರೆ ಅಕ್ಕಯ್ಯ ನೀನ್ ಹೇಳೋದು ನಾನ್ ಸುಳ್ಳು ಹೇಳ್ತೀನಿ ಅಂತನಾ? ಈಗ ನೋಡು, ಎಷ್ಟೇ ಎಣ್ಣೆ ಕುಡಿದ್ರು ಸಮಾಧಾನನೇ ಆಗಿಲ್ಲ ಕಣ್ರಲ್ಲ. ಈ ಮಟ್ಟಕ್ಕೆ ತಿಳಿತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಾಗಾದ್ರೂ ನಂಬ್ತಿರ ಅತ್ಯವಾ ನೀವು? ಚೆನ್ನಮ್ಮ ಯಾಕೆ ಸುಳ್ಳು ಹೇಳ್ದೆ? ಕ್ಷಮಿಸ್ಬಿಡವ. ಈ ಭುವನೇಶ್ವರಿಗೆ ಸುಳ್ಳು ಮೋಸ ಕಪಟ ಅಂದ್ರೆ ಆಗಕ್ಕಿಲ್ಲ. ಯಾಕಿಂತ ಕೆಲಸ ಮಾಡ್ದೆ? ಎಷ್ಟೇ ಆದರೂ ಅವ್ರು ಈ ಮನೆ ಮಗ ಅಲ್ವಾ. ನಂಜೇಗೌಡ್ರು ಮರ್ವಾದೆ ಹೋಗ್ಬಾರ್ದು ಅಂತ ಗಲೀಜೆಲ್ಲ ನಾನೇ ತೆಗೆದು ನಾನೇ ಶುದ್ಧ ಮಾಡಿದೆ. ನಮ್ಮ ಅಜ್ಜಿಗೆ ಇದೆಲ್ಲ ಯಾಕೆ ಬೇಕಿತ್ತು? ಇದೆಲ್ಲ ಯಾಕೆ ಮಾಡಕ್ ಹೋದ್ಲು? ನಾನು ಈ ಕೆಲಸ ಮಾಡಿದ್ದು ಬರೀ ನಂಜೇಗೌಡ್ರು ಮರ್ವಾದಿ ಉಳ್ಸೋಕ್ಕಲ್ಲ. ಏನೇ ಆದರೂ ಅವ್ರು ನಿಮ್ಮ ಮಗ ಅಲ್ವಾ. ನಿಮ್ಮ ಮಗ ಹಿಂಗೆಲ್ಲ ಮಾಡ್ತಾವ್ರೆ ಅಂತ ವಿಷಯ ಗೊತ್ತಾಯಿದ್ರೆ ಎಲ್ಲಿ ನಿಮ್ಮ ಮನಸ್ಸಿಗೆ ಬೇಜಾರು ಆಯ್ತಾಯಿದ್ದು ಅಂತ ನಾನು ಹಿಂಗೆ ಮಾಡಿದೆ. ಇದರಲ್ಲೇನೋ ನನ್ನ ತೆಪ್ಪಿದ್ರೆ ಕ್ಷಮಿಸ್ಬಿಡಿ. ಇದ್ರಾಗೆ ನಿಂದು ಯಾವ ತಪ್ಪು ಇಲ್ಲ ಬಿಡು. ನಿನ್ನಂಥವ್ರು ನಮ್ಮ ಅಟ್ಟಿಯಾಗಬೇಕು. ಕೆಲ್ಸಕ್ಕೆ ಅಂತ ಬರೋರು
ಕೆಲಸ ಆಯ್ತು ತಾವಾಯ್ತು ಅನ್ಕೊಂಡಿರ್ತಾರೆ. ಆದ್ರೆ ನೀನಂಗಲ್ಲ. ಇವನನ್ನ ಬಚಾವ್ ಮಾಡೋ ಉಸಾಬ್ರಿ ನಿಂಗೆ ಯಾಕೆ ಬೇಕಿತ್ತು? ಭುವನೇಶ್ವರಿ ದೃಷ್ಟಿಲಿ ಒಳ್ಳೊಳಾಗಕ್ಕೆ ಕಡೆ. ಆ ರಾಮೇಗೌಡ ಇವನ್ ಅವತಾರನೆಲ್ಲ ವಿಡಿಯೋ ಮಾಡಿ ತೋರಿಸಿರ್ಲಿಲ್ಲ ಅಂದಿದ್ರೆ ಇವನ್ ಒಳ್ಳೆಯವನಾಗ್ತಿದ್ದ. ಆಗ್ಲಿ ಬಿಡು. ಏನಾಗ್ಲಿ, ಇವತ್ತು ಮನೇಲಿ ದೊಡ್ಡ ಜಗಳ ನಡೆಯುತ್ತೆ, ಅದರಿಂದ ನನಗೆ ಸಿಂಪತಿ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಸಿಂಪತಿಗಿಂತ ನಂಬಿಕೆ ದೊಡ್ಡದ ಕಡೆ. ಅದೇನ್ ಹೇಳ್ತೀಯ ಅಜ್ಜಿ, ಕುಡ್ದು ಮಾತಾಡೋ ನನ್ನ ಗಂಡನ ಮಾತೆ ಎಷ್ಟೋ ಚೆನ್ನಾಗಿ ಅರ್ಥ ಆಗುತ್ತೆ. ರಾಮೇಗೌಡನಾಗೆ ಹಿಡ್ಕೊಡ್ದೆ ನಿನ್ ಗಂಡನ್ಗೆ ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟೆ. ಆ ಭುವನೇಶ್ವರಿ ತಾಕಿರಲ್ವೇನೆ? ಗುಲ್ಗಂಜಿ ಗಾತ್ರದ ನಂಬಿಕೆನಾದ್ರೂ ನಾನು ಗಳಿಸಿರಲ್ವೇನೆ? ಇವಾಗ ನಮ್ಗೆ ಅದರಿಂದ ಏನ್ ಲಾಭ? ನಂಬಿಕೆ ಗಳಿಸಿದ್ರೇನೆ ನಂಬಿಸಿ ಕೂತ್ಕೆ ಕುಯ್ಯಕ್ಕಾಗೋದು. ಈಗ ನಾನು ಮಾಡ್ತಿರೋದು ಅದೇ. ಏನೇ ಆದ್ರೂ ಆ ಭುವನೇಶ್ವರಿಗೆ ಆ ರಾಮೇಗೌಡನ ಮೇಲಿರೋ ನಂಬಿಕೆ ಯಾರ ಮೇಲೂ ಇಲ್ಲ. ಆ ಭುವನೇಶ್ವರಿಗೆ ಆ ರಾಮೇಗೌಡ ಒಂಥರ ಬಲ್ಗೈ ತರ ಆಗಿದ್ದಾನೆ. ಆ ನಂಬಿಕಸ್ಥ ಬಲಗೈಗೆ ಇಷ್ಟಲ್ಲೇ ಲಕ್ವ ಹೊಡೆಯುತ್ತೆ. ಆಮೇಲೆ ನಮ್ದೇ ಆಟ ಕಡೆ.